ಕಾಶ್ಮೀರದ ಪೆಹಲ್ಗಾಮಿನಲ್ಲಿ ಭಯೋತ್ಪಾದಕರು ಮಾಡಿದಂಥ ದಾಳಿ ನಮ್ಮ ಮನಸ್ಸಿನಲ್ಲಿ ಇನ್ನೂ ಕೂಡ ಹಚ್ಚ ಹಸಿರಾಗಿದೆ. ಆದರೆ ಸುದೃಢವಾಗಿರುವಂಥ ನೇತೃತ್ವ, ಭಾರತ ದೇಶದ ಆಂತರಿಕವಾಗಿರುವಂಥ ಸಂಸ್ಕಾರಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬಂದರೆ ಯಾವುದೇ ವಿದೇಶಿ ಶಕ್ತಿಯನ್ನು ಕೂಡ ನಾವು ಉಳಿಸಲಿಕ್ಕಿಲ್ಲ, ನೇರ ಉತ್ತರವನ್ನು ಕೊಡ್ತೇವೆ ಎಂಬ ತಾಕೀತಿನ ಸಂದೇಶವನ್ನು ನೀಡಿದ ಕಾರಣ ಇವತ್ತು ಪ್ರತಿಯೊಬ್ಬ ಭಾರತೀಯನು ಕೂಡ ಅತ್ಯಂತ ಸ್ವಾಭಿಮಾನದಿಂದ ಜೀವಿಸುವಂಥ ವಾತಾವರಣ ನಿರ್ಮಾಣ ಆಗಿದೆ. ಪಹಲ್ಗಾಮ್ನಲ್ಲಿ ನಡೆದಿರುವಂಥ ದಾಳಿ ಯಾವ ರೀತಿ ಇದೆಯೋ ಆ ದಾಳಿಯ ಮತ್ತೊಂದು ರೂಪ ಇವತ್ತು ನಮ್ಮ ಧರ್ಮಕ್ಷೇತ್ರಗಳ ಮೇಲೆ ಆಗ್ತಾ ಇರುವಂಥ ದಾಳಿ. ಕೇವಲ ಧರ್ಮಸ್ಥಳ ಕ್ಷೇತ್ರವನ್ನು ಮಾತ್ರ ಗುರಿಯಾಗಿರಿಸಿಕೊಂಡಿರುವಂಥ ದಾಳಿ ಅಲ್ಲ. ನಿರಂತರವಾಗಿ ನಮ್ಮ ಚರಿತ್ರೆಯನ್ನು ಗಮನಿಸಿ ನೋಡಿದರೆ ಆಸಾರಾಮ್ ಬಾಪೂಜಿಯವರು ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ನಮ್ಮಲ್ಲಿರುವಂಥ ಭೇದ ಭಾವವನ್ನು ದೂರ ಮಾಡಿಕೊಂಡು ಒಂದು ಕ್ರಾಂತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಅಪರಾಧಿಯನ್ನಾಗಿ ಮಾಡಿದರು. ನಾವೆಲ್ಲರೂ ಅದನ್ನು ಒಪ್ಪಿಕೊಂಡೆವು. ಶಂಕರಾಚಾರ್ಯ ಪರಂಪರೆಯಲ್ಲಿರುವಂಥ ಅತ್ಯಂತ ಶ್ರೇಷ್ಠವಾಗಿರುವಂಥ ಪೀಠಗಳಲ್ಲಿ ಒಂದಾಗಿರುವಂಥ ಕಾಂಚಿ ಕಾಮಕೋಟಿ ಪೀಠದ ಜಯೇಂದ್ರ ಸರಸ್ವತಿಯವರನ್ನು ಒಬ್ಬ ಕೊಲೆಗಡುಕನನ್ನು ಜೈಲಿಗೆ ಕೊಂಡೋಗುವ ರೀತಿಯಲ್ಲಿ ಕೊಂಡೋಗುವ ಸಂದರ್ಭದಲ್ಲಿಯೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲಿ ಬಂದದ್ದು ಜಯೇಂದ್ರ ಸರಸ್ವತಿಯವರು ಕೂಡ ಅಪರಾಧಿ ಎಂಬ ಭಾವನೆ ಜಾಗೃತವಾಯಿತು. ಪೂಜನೀಯ ರಾಮಚಂದ್ರಾಪುರ ಮಠಾಧೀಶರಾಗಿರುವಂಥ ರಾಘವೇಶ್ವರ ಭಾರತಿಗಳ ಬಗ್ಗೆ ಒಂದು ದೊಡ್ಡ ಅಪಪ್ರಚಾರ ನಡೆಯುವಂಥ ಸಂದರ್ಭದಲ್ಲಿ ಮಾಧ್ಯಮಗಳೆಲ್ಲವೂ ಕೂಡ ಅದನ್ನು ಬಿತ್ತರಿಸುವಂಥ ಸಂದರ್ಭದಲ್ಲಿ ನಾವು ಕೂಡ ಆ ಸಂದರ್ಭದಲ್ಲಿ ಸಂಶಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ರೀತಿ ಒಂದರ ಹಿಂದೆ ಒಂದು ಘಟನೆಗಳನ್ನು ಗಮನಿಸಿದರೆ ಅರ್ಥ ಆಗ್ತದೆ ಇದರ ಹಿಂದೆ ಇರುವಂಥ ವಿಚಾರಗಳೇನು. ಯಾವ ರೀತಿ ಭಾರತದಲ್ಲಿ ಹಿಂದೂಗಳು ಅತ್ಯಂತ ಭಯಗ್ರಸ್ತರಾಗಿ ಜೀವಿಸಬೇಕೋ ಅದೇ ರೀತಿ ಭಾರತದಲ್ಲಿ ಹಿಂದೂಗಳ ಅಸ್ತಿತ್ವ ಇರಲಿಕ್ಕೆ ಕಾರಣ ಯಾವುದೆಂದರೆ ನಮ್ಮ ಧರ್ಮ ಕ್ಷೇತ್ರಗಳು ಮತ್ತು ನಮ್ಮ ಧರ್ಮ ಗುರುಗಳು. ಅದನ್ನೇ ನಾಶಪಡಿಸಿದರೆ ಮಾತ್ರ ಇವರನ್ನು ನಾಶಪಡಿಸಬಹುದು ಎಂಬ ಒಂದು ವಿಸ್ತೃತವಾಗಿರುವಂಥ ಚಿಂತನೆ ಇರುವಂಥ ಸಮೂಹ ಮಾಡ್ತಾ ಇರುವಂಥ ಪ್ರಕ್ರಿಯೆಗೆ ನಾವು ಅತ್ಯಂತ ಸುಲಭದಲ್ಲಿ ಬಲಿಪಶುಗಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರು 150 ವರ್ಷಗಳ ಹಿಂದೆ ಹೇಳಿದಂಥ ಒಂದು ಮಾತು ಇದೆ. ಒಬ್ಬ ಮುಸಲ್ಮಾನನ ಬಗ್ಗೆ ನಾವು ಯಾವತ್ತೂ ಕೂಡ ಜಾಗರೂಕರಾಗಿ ಇರ್ತೇವೆ, ಯಾಕೆಂದರೆ ಯಾವತ್ತೂ ಕೂಡ ನಮ್ಮ ಧರ್ಮವನ್ನು ಒಪ್ಪಿಕೊಳ್ಳುವವರಲ್ಲ. ಒಬ್ಬ ಕ್ರಿಶ್ಚಿಯನ್ನ ಬಗ್ಗೆಯೂ ಕೂಡ ನಾವು ಜಾಗರೂಕರಾಗಿರ್ತೇವೆ. ಆದರೆ ಅದೆರಡಕ್ಕಿಂತಲೂ ಕೂಡ ಹೆಚ್ಚು ಜಾಗರೂಕರಾಗಬೇಕಾದ್ದು ಯಾರ ಬಗ್ಗೆ ಅಂದರೆ ಮತಾಂತರಗೊಂಡಿರುವಂಥ ಹಿಂದುವಿನ ಬಗ್ಗೆ ಜಾಗೃತರಾಗಿರಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು. ಆ ಮಾತು ಇವತ್ತು ಸತ್ಯ ಆಗ್ತಾ ಇದೆ ಬಂಧುಗಳೇ. ಸಮಾಜದಲ್ಲಿ ವ್ಯಕ್ತಿ ಪೂಜೆ ನಡೀತಾ ಇದೆ, ಆ ವ್ಯಕ್ತಿ ಪೂಜೆ ನಿಲ್ಲಬೇಕು. ನಾವು ಈ ದೇಶಕ್ಕೋಸ್ಕರವಾಗಿ ತ್ಯಾಗ ಮಾಡಿರತಕ್ಕಂಥ ಮಹಾನುಭಾವರನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆದಿ ಶಂಕರಾಚಾರ್ಯರಾಗಿರಲಿ, ಮಧ್ವಾಚಾರ್ಯರಾಗಿರಲಿ, ರಾಮಾನುಜಾಚಾರ್ಯರಾಗಿರಲಿ, ಸ್ವಾಮಿ ವಿವೇಕಾನಂದರಾಗಿರಲಿ, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾಗಿರುವಂಥ ಡಾಕ್ಟರ್ ಹೆಡಗೇವಾರ್ಜಿಯವರಾಗಿರಲಿ, ಅವರು ಎಲ್ಲಿಯೂ ಕೂಡ ತಮ್ಮದ್ದಾಗಿರುವಂಥ ಬಣವನ್ನು ಸ್ಥಾಪಿಸಲಿಲ್ಲ. ಬದಲಾಗಿ ಧರ್ಮದ ಬಗ್ಗೆ ಅಭಿಮಾನ ಇರುವಂಥ ರಾಷ್ಟ್ರಭಕ್ತ ಬಂಧುಗಳನ್ನು ಮಾತ್ರ ಅವರು ಸ್ಥಾಪನೆ ಮಾಡಿದ್ದಾರೆ. ನಾವು ರಾಷ್ಟ್ರಭಕ್ತರಾಗಬೇಕೇ ವಿನಃ ವ್ಯಕ್ತಿಭಕ್ತರಾಗಬಾರ್ದು. ಸಂಘಟನೆಗೋಸ್ಕರವಾಗಿ ತನ್ನನ್ನು ಸಮರ್ಪಿಸಿಕೊಂಡು ನಿರಂತರವಾಗಿ ಹೋರಾಟ ಮಾಡಿರುವಂಥ ವ್ಯಕ್ತಿಯ ಬಗ್ಗೆ ನಮಗೆ ಯಾವತ್ತೂ ಕೂಡ ಅಭಿಮಾನ ಇದೆ. ಎಲ್ಲಿವರೆಗೆ ಅಂದರೆ ಸಂಘಟನೆಗೆ ಪೂರಕವಾಗಿರುವಲ್ಲಿವರೆಗೆ ಮಾತ್ರ. ಸಂಘಟನೆಗೆ ವಿರುದ್ಧವಾಗಿ ಧರ್ಮದ ಮೇಲೆ ಆಕ್ರಮಣ ಮಾಡುವಂಥ ಸಂದರ್ಭದಲ್ಲಿ ಆಗ ವಸಂತ ಗಿಳಿಯಾರ್ರೆ ಹೇಳಿದಂತೆ ಕೇವಲ ಕೇಸರಿ ಶಾಲ ಹಾಕಿಕೊಂಡವರನ್ನು ನಾವು ಹಿಂದೂ ಧರ್ಮದ ಸಂರಕ್ಷಕರಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಕೇಸರಿ ಶಾಲಿನ ಒಳಗಡೆ ಈ ದೇಶದ ಬಗ್ಗೆ ಅತ್ಯಂತ ಪೂಜನೀಯವಾಗಿರುವಂಥ ಭಾವನೆ ಇರಬೇಕು, ಸಂಸ್ಕಾರಯುತವಾಗಿರತಕ್ಕಂಥ ಭಕ್ತಿ ಇರಬೇಕು.
ಒಬ್ಬ ಧರ್ಮಾಭಿಮಾನಿಯಾಗಿರುವವ, ಒಬ್ಬ ರಾಷ್ಟ್ರಾಭಿಮಾನಿಯಾಗಿರುವವ, ಯಾವ ವ್ಯಕ್ತಿಯೂ ಕೂಡ ಮಾತನಾಡುವಂಥ ಭಾಷೆಗೆ ಯಾವತ್ತೂ ಸಂಸ್ಕಾರ ಇರ್ತದೆ. ನಾವು ಯಾವತ್ತೂ ಕೂಡ ಯಾರನ್ನೇ ನಾವು ಅಪರಾಧಿಗಳು ಅಂತ ಹೇಳುವುದಿದ್ರು ಅಥವಾ ಅವರು ಮಾಡಿರುವಂಥ ಅಪರಾಧವನ್ನು ನಾವು ಸರಿಯಾಗಿ ಬಿಚ್ಚಿಡುವಂಥ ಸಂದರ್ಭದಲ್ಲಿಯೂ ಕೂಡ ನಮಗೂ ಕೂಡ ಒಂದು ಸಂಸ್ಕಾರ ಇದೆ. ನಾವು ಮಾತೃದೇವೋ ಭವ ಎಂಬ ಆ ಸಂಸ್ಕಾರದೊಂದಿಗೆ ನಾವು ಬೆಳೆದು ಬಂದವರು. ಆ ಸಂದರ್ಭದಲ್ಲಿ ನಮ್ಮ ಮಾತುಗಳಿಗೆ ಯಾವತ್ತೂ ಕೂಡ ಮಿತಿ ಇರ್ತದೆ. ಆ ಮಾತುಗಳ ಹರಿತ ಅದು ಮತ್ತೊಬ್ಬರನ್ನು ಎಚ್ಚರಿಸಲಿಕ್ಕೆ ಪೂರಕವಾಗಿರ್ತದೆ ವಿನಃ ಅದು ತನ್ನದ್ದಾಗಿರತಕ್ಕಂಥ ಸಂಸ್ಕಾರದಿಂದ ಕೀಳಾಗಿ ಹೋಗುವುದಿಲ್ಲ. ಆದರೆ ಇವತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವವರು, ಮಾಧ್ಯಮಗಳ ಮುಂದೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇರುವವರು, ಅವರು ಮಾತನಾಡುವಂಥ ಭಾಷೆ ಗಮನಿಸುವಾಗ ಗೊತ್ತಾಗ್ತದೆ ಏನೆಂದರೆ ಇದು ಅವರು ಮಾತಾಡ್ತಾ ಇರುವಂಥ ಮಾತಲ್ಲ, ಅವರ ಹಿಂದಿನಿಂದ ಚುಚ್ಚುತ್ತಿರುವವರು ಮಾತನಾಡಿಸ್ತಾ ಇರುವಂಥದ್ದು. ನಾವು ಪರೀಕ್ಷಿಸಬೇಕಾದ್ದು, ನಾನೊಬ್ಬ ಸಂಘಟನೆಯ ಕಾರ್ಯಕರ್ತ, 30 ವರ್ಷದಿಂದ ಸಂಘಟನೆಯ ಕಾರ್ಯಕರ್ತನಾಗಿ ತೊಡಗಿಸಿಕೊಂಡಿದ್ದೇನೆ. ನಮಗೆ ದೇವರು ಕೊಟ್ಟ ಒಂದು ಸ್ವಲ್ಪ ಆಸ್ತಿ ಇದೆ. ಆತ್ಮೀಯ ನಾಗೇಂದ್ರ ಭಾರದ್ವಾಜರಿಗೆ ನನ್ನ ಇಡೀ ಕುಟುಂಬದ ಚರಿತ್ರೆ ಗೊತ್ತಿದೆ ಹೇಗೆ ಇದೆ ಅಂತ. 30 ವರ್ಷದಿಂದ ಸಂಘಟನೆಯ ಕಾರ್ಯಕರ್ತನಾಗಿದ್ದುಕೊಂಡು ಒಬ್ಬ ಸಂಘಟನೆಯ ಕಾರ್ಯಕರ್ತ 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ. ಆದರೆ ತನ್ನದ್ದಾಗಿರುವಂಥ ಆದರ್ಶವನ್ನು ಉಳಿಸಿಕೊಂಡು ಇಡೀ ಸಮಾಜವನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಸಲಿಕ್ಕಿರುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾಳೆ ಒಂದು ವೇಳೆ ನೀವು ಗಮನಿಸುವಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿಯವರೆಗೆ ಇಲ್ಲದೇ ಇರುವಂಥ ಕಟ್ಟಡ ಮೇಲೆ ಹೇಳ್ತದೆ ಅಂತ ಆದರೆ, ನಿನ್ನೆ ರಾತ್ರಿಯವರೆಗೆ ಇಲ್ಲದ ಐಷಾರಾಮದ ಜೀವನದಲ್ಲಿ ನಾನು ತೊಡಗಿಸಿಕೊಳ್ತೇನೆ ಅಂತ ಆದರೆ ಆವತ್ತು ನನ್ನನ್ನು ನಾಯಕ ಅಂತ ಒಪ್ಪಿಕೊಳ್ಳಬಾರ್ದು. ಪ್ರಶ್ನಿಸಬೇಕು, ಗಮನಿಸಬೇಕು. ಇವನಿಗೆ ಈ ಆರ್ಥಿಕವಾಗಿರುವಂಥ ಸಂಪನ್ಮೂಲ ಎಲ್ಲಿಂದ ಬಂದಿದೆ ಎಂಬುದನ್ನು ಗಮನಿಸಬೇಕು. ನಾವು ಅದನ್ನು ಅಧ್ಯಯನ ಮಾಡಬೇಕು. ಇವತ್ತು ಒಂದು ಕ್ಷೇತ್ರದ ಬಗ್ಗೆ ನಾವು ಬೇಕಾದಷ್ಟು ಅಪಪ್ರಚಾರ ಮಾಡಬಹುದು, ಒಂದು ವ್ಯಕ್ತಿಯ ಬಗ್ಗೆ ಬೇಕಾದಷ್ಟು ಅಪಪ್ರಚಾರ ಮಾಡಬಹುದು. ಸಮಾಜದಲ್ಲಿ ಬೇಕಾದಷ್ಟು ಶ್ರೀಮಂತ ದೇವಾಲಯಗಳಿವೆ, ಬೇಕಾದಷ್ಟು ಶ್ರೀಮಂತ ಮಠಗಳಿವೆ. ಆದರೆ ಕೆಲವೊಂದು ಮಠಗಳು ಮಾತ್ರ ಸಮಾಜವನ್ನು ತನ್ನ ಸಮೀಪದಲ್ಲಿರಿಸಿಕೊಂಡು ಸಮಾಜಕ್ಕೆ ಪೂರಕವಾಗಿರತಕ್ಕಂಥ ಸೇವೆಯಲ್ಲಿ ತೊಡಗಿಸಿಕೊಳ್ತದಷ್ಟೇ. ನಾವು ಯಾರನ್ನು ಕೂಡ ನಾವು ಅಪವಾದ ಹೇಳುವುದಿಲ್ಲ. ಆದರೆ ಇವತ್ತು ನಾನು ಕಾಸರಗೋಡು ಜಿಲ್ಲೆಯವ. ಕಾಸರಗೋಡು ಜಿಲ್ಲೆಯಲ್ಲಿ ನಾವು ಈ ವಿಚಾರದ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಬಂಧುಗಳನ್ನು ಸೇರಿಸಿರುವಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು ಒಂದೇ: ಧರ್ಮಸ್ಥಳ ಕ್ಷೇತ್ರದಿಂದ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂಥ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಬೇಕಾಗಿರುವಂಥ ಆರ್ಥಿಕವಾಗಿರುವಂಥ ಸಹಕಾರ ದೊರಕಿದೆ. ಅದನ್ನು ಆ ದೇವರ ಪ್ರತಿನಿಧಿಯಾಗಿ ಒದಗಿಸಿಕೊಟ್ಟವರು ಪೂಜ್ಯ ಕಾವಂದರು. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನನ್ನ ನೆರೆಕರೆಯಲ್ಲಿ ನನ್ನ ಮನೆ ಹತ್ತಿರ ಇರುವಂಥ ಸುಮಾರು 23 ಕುಡುಕರು ಇವತ್ತು ಒಳ್ಳೆಯ ಕುಟುಂಬ ಜೀವನವನ್ನು ಮಾಡ್ತಾ ಇದ್ದಾರೆ. ನನ್ನ ಕುಂಟಾರ್ನಲ್ಲಿ ಮಾತ್ರ ಇರುವಂಥ ವಿಚಾರ, ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರದಿಂದ ಪ್ರಯೋಜನವನ್ನು ಪಡ್ಕೊಂಡು ಆ ರೀತಿಯ ಕುಟುಂಬ ಜೀವನವನ್ನು ಮಾಡುವಂಥದ್ದನ್ನು ಕಾಣ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯನ್ನು ಯಾರೋ 4 ಜನ ದೂಷಿಸುವಂಥ ಸಂದರ್ಭದಲ್ಲಿ ನಾವು ಅದರಲ್ಲಿರುವಂಥ ಒಂದು ಕೆಟ್ಟದನ್ನು ಗಮನಿಸಿಕೊಂಡು ನಾವು ನಿರಂತರವಾಗಿ ನಾವು ಕೂಡ ಅದರ ಜೊತೆ ಕೈ ಜೋಡಿಸುವುದಕ್ಕೆ ಬದಲಾಗಿ ಆ ವ್ಯಕ್ತಿ ಸಮಾಜಕ್ಕೋಸ್ಕರವಾಗಿ ಮಾಡಿರುವಂಥ ಒಳ್ಳೆಯ ಕಾರ್ಯಗಳನ್ನು ಗಮನಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನವನ್ನು ಮಾಡುವಾಗ ಮಾತ್ರ ನಮಗೆ ಸತ್ಯದ ಅರಿವಾಗ್ತದೆ. ಯಾವ ವ್ಯಕ್ತಿಯೂ ಕೂಡ 100ಕ್ಕೆ 100 ಸರಿಯಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮನುಷ್ಯರು. ಆದರೆ ಒಬ್ಬನ ಬಗ್ಗೆ ಅಪವಾದ ಹೇಳುವಂಥ ಸಂದರ್ಭದಲ್ಲಿ ಆ ಅಪವಾದ ಎಷ್ಟರ ಮಟ್ಟಿಗೆ ಸತ್ಯ ಆಗಬಹುದು ಎಂಬುದನ್ನು ಗಮನಿಸುವ, ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನದಲ್ಲಿ ನಾವು ಮುಂದುವರಿಬೇಕೇ ವಿನಃ 10ರ ಜೊತೆಯಲ್ಲಿ 11 ಅಂತ ಹೇಳುವಂಥ ಮಾತನ್ನು ಹೇಳಬಾರ್ದು. ನನ್ನೊಬ್ಬ ಆತ್ಮೀಯ ಮಿತ್ರರು ಅವರು ಪ್ರತಿ ವರ್ಷವೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದರು. ಪ್ರತಿ ವರ್ಷವೂ ಸುಮಾರು 30 ವರ್ಷದಿಂದ ನಾನು ಗಮನಿಸ್ತಾ ಇದ್ದೇನೆ. ಪ್ರತಿ ವರ್ಷವೂ ಕೂಡ ಅವರು ಒಮ್ಮೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಆ ದೇವರ ದರ್ಶನ ಮಾಡೋದಿಲ್ಲ. ಆದರೆ ಇತ್ತೀಚೆಗೆ ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ಅವರು ನನ್ನನ್ನು ಕರೆ ಮಾಡಿರುವಂಥ ಸಂದರ್ಭದಲ್ಲಿ ಅವರು ನನ್ನ ಹತ್ರ ಹೇಳಿದರು, ನಾನು ಸುಮಾರು 45 ವರ್ಷದಿಂದ ನಿರಂತರವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ. ನನಗೆ ಒಂದು ಆಶೆ ಇತ್ತು, ನಾನು ಬದುಕಿದರೆ 60 ವರ್ಷದವರೆಗೆ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ಷಷ್ಠಿ ಪೂರ್ತಿಯನ್ನು ಮಾಡಬೇಕು ಅಂತ, ಯಾವುದು ಆ ದೇವರ ದರ್ಶನದ ಷಷ್ಠಿ ಪೂರ್ತಿಯನ್ನು ಆಚರಿಸಬೇಕು ಅಂತ ಹೇಳುವಂಥ ಭಾವನೆ ಇತ್ತು. ಆದರೆ ಈ ವರ್ಷ ನಾನು ಧರ್ಮಸ್ಥಳಕ್ಕೆ ಹೋಗಲ್ಲ ಅಂತ ಹೇಳಿದರು.
ಯಾಕೆ ಅಂತ ಕೇಳಿದೆ. ನಾವು ಹೋಗಿ ಆ ಮಂಜುನಾಥನಿಗೆ ಕೈ ಮುಗಿತಾ ಇದ್ದೇವೆ, ಆದರೆ ಅಲ್ಲಿ ನಡೀತಾ ಇರುವಂಥ ಅನಾಚಾರಗಳು, ಏನು ಅನಾಚಾರಗಳು ನಡೆದಿದೆ ಅಲ್ಲ, ಪತ್ರಿಕೆಯಲ್ಲಿ ಅದೇ ರೀತಿ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದೆ ಅಲ್ಲ ಅಂತ ಹೇಳಿದರು ಅವರು. ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಅಲ್ಲಿ ನಡೆದಿರುವಂಥ ಅನಾಚಾರಗಳು ಬರ್ತಾ ಇದೆ, ಆದರೆ ಪತ್ರಿಕೆಯಲ್ಲಿಯೂ ಮಾಧ್ಯಮದಲ್ಲಿಯೂ ಆ ಧರ್ಮಸ್ಥಳ ಕ್ಷೇತ್ರದಿಂದ ಈ ದೇಶಕ್ಕೆ ನೀಡಿರುವಂಥ ಕೊಡುಗೆ ಏನು, ಈ ಸಮಾಜಕ್ಕೆ ನೀಡಿರುವಂಥ ಕೊಡುಗೆ ಏನು, ನಮ್ಮಲ್ಲಿ ಕುಟುಂಬ ಜೀವನ ಮಾಡ್ತಾ ಇರುವಂಥ ಬಂಧುಗಳ ಜೀವನದ ಒಳಿತಿಗೋಸ್ಕರವಾಗಿ ಅಲ್ಲಿಂದ ನಡೆದಿರುವಂಥ ಸೇವೆಗಳೇನೆಂಬುದನ್ನು ಯಾರಾದರೂ ಬಿತ್ತರಿಸಿದ್ದಾರೆ ಅಂತ ಕೇಳುವಾಗ ಅವರು ನಿರುತ್ತರರಾದರು. ಆದ ಕಾರಣ ಪತ್ರಿಕೆಯಲ್ಲಿಯೂ ಮಾಧ್ಯಮದಲ್ಲಿ ಬರುವುದು ಸತ್ಯ ಅಲ್ಲ. ಧರ್ಮಸ್ಥಳದಲ್ಲಿ ಸ್ವಾಮಿ ಮಂಜುನಾಥನಿದ್ದಾನೆ ಅಂತಾದರೆ ಅಲ್ಲಿ ಅಣ್ಣಪ್ಪ ಪಂಜುರ್ಲಿ ಇದ್ದರೆ ನಾನಾಗಲಿ ನೀವಾಗಲಿ ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಅವರು ಮಾಡಿರುವಂಥ ತಪ್ಪಿಗೆ ಬೇಕಾಗಿರುವಂಥ ಶಿಕ್ಷೆಯನ್ನು ಆ ದೇವರು ಕೊಡ್ತಾರೆ ವಿನಃ ಅದನ್ನು ಈ ಪತ್ರಿಕೆಯವರು ಮತ್ತು ಮಾಧ್ಯಮದವರು ಕೊಡಬೇಕಾದ ಅಗತ್ಯ ಇಲ್ಲ ಅಥವಾ ಅದನ್ನು ಗಮನಿಸಬೇಕಾದ ಅಗತ್ಯ ಇಲ್ಲ. ಒಂದು ವೇಳೆ ಇವತ್ತು ನಿರಂತರವಾಗಿ ಅಲ್ಲಿ ಅಪಪ್ರಚಾರ ನಡೀತಾ ಇದೆ ಅಂತ ಆದರೆ ಆ ಅಪಪ್ರಚಾರ ನಡೆಸುವರ ಗುರಿ ಏನೆಂದರೆ ಧರ್ಮಸ್ಥಳದ ಯಾವ ಆ ಪೂಜನೀಯ ಹೆಗ್ಗಡೆಯವರ ಕುಟುಂಬ ಇದೆಯೋ ಆ ಕುಟುಂಬವನ್ನು ಅಲ್ಲಿರತಕ್ಕಂಥ ಧರ್ಮಪೀಠದಿಂದ ಇಳಿಸಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಅವರು ಕೂಡ ಒಬ್ಬ ಧರ್ಮಾಧಿಕಾರಿ ಆಗಲಿಕ್ಕೆ ಕನಸು ಕಾಣ್ತಾ ಇರುವಂಥ ಮುಟ್ಟಾಳರು ಮಾಡ್ತಾ ಇರುವಂಥ ಪ್ರಯತ್ನ ಎಂಬುದನ್ನು ನಾವು ಗಮನಿಸಿಕೊಳ್ಬೇಕು. ಅಂಥವರ ಮಾತಿಗೆ ಯಾವತ್ತೂ ಕೂಡ ನಾವು ಕಿವಿ ಕೊಡಬಾರ್ದು. ಬಂಧುಗಳೇ, ಧರ್ಮೋ ರಕ್ಷತಿ ರಕ್ಷಿತ ಅಂತ ನಮಗೆ ಶಾಸ್ತ್ರ ಬೋಧಿಸಿಕೊಟ್ಟಿದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು. ಯಾವತ್ತೂ ಕೂಡ ಧರ್ಮ ಸಂರಕ್ಷಣೆಗೆ ನಾವು ಮುಂದಾದರೆ ಮಾತ್ರ ಧರ್ಮವೂ ಕೂಡ ನಮಗೆ ಬೇಕಾಗಿರುವಂಥ ಸಂರಕ್ಷಣೆಯನ್ನು ನೀಡುತ್ತದೆ. ಇವತ್ತು ನಮ್ಮ ಕರ್ತವ್ಯ ಏನು? ನಮ್ಮ ದೇವಾಲಯಗಳು ಉಳಿಬೇಕು, ನಮ್ಮ ಮಂದಿರಗಳು ಉಳಿಬೇಕು, ನಮ್ಮ ಸಂಪ್ರದಾಯಗಳು ಉಳಿಬೇಕು, ನಮ್ಮ ಸಂಸ್ಕಾರಗಳು ಉಳಿಬೇಕು, ನಮ್ಮ ಧರ್ಮಗುರುಗಳು ಉಳಿಬೇಕು, ನಮ್ಮ ಧರ್ಮಗುರುಗಳು ಮಾಡ್ತಾ ಇರುವಂಥ ಸೇವೆ ಮುಂದುವರಿಬೇಕು. ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಈ ರೀತಿ ಒಂದು ಆಕ್ರಮಣ ಆಗಿದೆ ಅಂತ ಹೇಳಿದ್ರೆ ನಾಳೆ ಸಮೀಪದಲ್ಲಿರುವಂಥ ಉಡುಪಿಯ ಅಷ್ಟಮಠಕ್ಕೂ ಕೂಡ ಈ ಆಕ್ರಮಣ ಬರ್ತದೆ, ನಮ್ಮ ಸಮೀಪದಲ್ಲಿರುವಂಥ ಕಟೀಲು ಕ್ಷೇತ್ರಕ್ಕೂ ಕೂಡ ಈ ಆಕ್ರಮಣ ಬರ್ತದೆ. ಈ ರೀತಿ ಪಾರಂಪರಿಕವಾಗಿ ತಮ್ಮದಾಗಿರತಕ್ಕಂಥ ಸಂಸ್ಕಾರ ಸಂಪ್ರದಾಯವನ್ನು ಕಾಪಾಡಿಕೊಂಡು ಬಂದಿರುವಂಥ ಅನೇಕ ಮಹಾನುಭಾವರನ್ನು ಈ ರೀತಿಯ ಆ ಮಾನಸಿಕವಾಗಿರುವಂಥ ಹಿಂಸೆಗೊಳಪಡಿಸಿ ಅವರು ಯಾವತ್ತೂ ಕೂಡ ಆ ಧರ್ಮಮುಖಿಯಾಗಿ ಮುಂದುವರಿದಿರಲಿಕ್ಕಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕಿರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳ ಕ್ಷೇತ್ರದಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ ಅಂತ ಆದರೆ ಅದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳಿಕ್ಕೂ ಅದಕ್ಕೆ ಬೇಕಾಗಿರತಕ್ಕಂಥ ಪರಿಹಾರವನ್ನು ಕಾಣಲಿಕ್ಕೂ ಈ ದೇಶದಲ್ಲಿ ಒಂದು ದೊಡ್ಡ ಹಿಂದೂ ಸಮಾಜ ಇದೆ. ಅದಕ್ಕೆ ಬದಲಾಗಿ SDPI ಮತ್ತು ಭಯೋತ್ಪಾದಕರೆಂದು ಗುರುತಿಸಲ್ಪಟ್ಟಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರಿಗೆ ಏನು ಕೆಲಸ? ಇವತ್ತು ಬೀದಿಗಿಳಿದು ನಮ್ಮ ಸಮಾಜದ ಬಂಧುಗಳನ್ನು ಸೇರಿಸಿಕೊಂಡು ಅವರು ಹೋರಾಟ ಮಾಡುವಾಗ ನಾವು ಕೂಡ ಅವರ ಹಿಂದೆ ಹೋಗ್ತಾ ಇದ್ದೇವಲ್ಲ. ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು, ನಾವು ಜಾಗೃತರಾಗಬೇಕು. ವಸಂತ ಗಿಳಿಯರು ಆಗಲೇ ಹೇಳಿದರು, ನಮ್ಮ ಮೇಲೆ ನಡೆದಿರತಕ್ಕಂಥ ಆಕ್ರಮಣಕ್ಕೆ ಕಾರಣರು ಯಾರು? ನಮ್ಮವರೇ. ಪೂಜನೀಯ ವಿವೇಕಾನಂದರು ಹೇಳಿದಂಥ ಮಾತನ್ನೇ ಮುಂದುವರಿಸಿ ಸಾವರ್ಕರು ಕೂಡ ಹೇಳಿದರು, ನೀವು ಯಾವತ್ತೂ ಕೂಡ ಜಾಗೃತರಾಗಿರಬೇಕಾದ್ದು. ಯಾರೋ ಹೊರಗಿನವರು ಬಂದು ನಮ್ಮನ್ನು ನಾಶ ಮಾಡುವುದಿಲ್ಲ. ನಮ್ಮ ನಾಶಕ್ಕೆ ಕಾರಣರಾಗುವುದು ಯಾರೆಂದರೆ ಮತಿಗೆಟ್ಟಂಥ ಹಿಂದೂಗಳೇ ಕಾರಣರಾಗ್ತಾರೆ. ಮತಿಗೆಟ್ಟ ಹಿಂದೂಗಳನ್ನು ದುರುಪಯೋಗಪಡಿಸಿಕೊಂಡು ಅವರು ದಾಳಿಯನ್ನು ಮಾಡ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಆದ ಕಾರಣ ನಾವು ಚಿಂತನೆ ಮಾಡಬೇಕಾದ್ದು ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಅಪಪ್ರಚಾರಗಳಾಗುವಂಥ ಸಂದರ್ಭದಲ್ಲಿ ಒಂದು ಚಿಂತನೆಯನ್ನು ಮಾಡಿ. ವೀರೇಂದ್ರ ಹೆಗ್ಗಡೆಯವರು ವರ್ತಮಾನ ಕಾಲದ ಪೀಠಾಧಿಪತಿಗಳು, ಧರ್ಮಾಧಿಕಾರಿಗಳು. ಆದರೆ ಆ ಧರ್ಮಸ್ಥಳ ಕ್ಷೇತ್ರದ ಚರಿತ್ರೆಯನ್ನು ಗಮನಿಸಿದೆ. ಅದಕ್ಕಿಂತ ಹಿಂದೆ ಎಷ್ಟು ಆ ಧರ್ಮಾಧಿಕಾರಿಗಳು ಅಲ್ಲಿ ಬಂದಿದ್ದಾರೆ, ಆ ಕ್ಷೇತ್ರಕ್ಕೆ ಎಷ್ಟು ಇತಿಹಾಸ ಇದೆ, ಅಲ್ಲಿಯ ಅಣ್ಣಪ್ಪ ಪಂಜುರ್ಲಿ ಕಾರಣಿಕ ಏನೆಂಬುದು ನಮಗೆಲ್ಲ ಗೊತ್ತಿದೆ. ನಾವು ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ವಾ? ಅಲ್ಲಿ ಮಂಜುನಾಥನೇ ಇಲ್ಲ, ಅಲ್ಲಿ ಅಣ್ಣಪ್ಪ ಪಂಜುರ್ಲಿಯೇ ಇಲ್ಲ ಅಂತ ಹೇಳುವವನು ಕೂಡ ನಾವು ದೇವರಂತೆ ಆರಾಧಿಸುವ ಮಟ್ಟಕ್ಕೆ ನಾವು ಇಳಿದಿದೆ ಅಂತ ಹೇಳಿದರೆ ನಮಗೆ ಧರ್ಮ ಎಂದರೆ ಏನು ಗೊತ್ತಿದೆ ಎಂಬುದನ್ನು ನಾವು ಆಲೋಚಿಸಬೇಕು. ಅಲ್ಲಿಯ ಮಂಜುನಾಥನನ್ನು ಮುಂದಿಟ್ಟುಕೊಂಡು, ಅಲ್ಲಿಯ ಅಣ್ಣಪ್ಪ ಪಂಜುರ್ಲಿಯನ್ನು ಮುಂದಿಟ್ಟುಕೊಂಡು, ಒಂದು ವೇಳೆ ನಮ್ಮಲ್ಲಿ ಒಂದು ಮಾತಿದೆ, ಕಾಸು ಬಿಡ ತಿಮ್ಮಪ್ಪ ಮಾತು ಬಿಡ ಮಂಜುನಾಥ ಅಂತ. ಆ ಮಾತು ಸತ್ಯ ಆಗ್ತದೆ ಎಂಬುದಕ್ಕೆ ಯಾವುದೇ ಸಂಶಯ ಇಲ್ಲ. ಈಗ ನಿರಂತರವಾಗಿ ನಡೆದಿರತಕ್ಕಂಥ ಆಕ್ರಮಣಗಳು ಈಗ ಮೊನ್ನೆ ಟುಸ್ ಅಂತ ಆಗ್ತಾ ಈಗ ಎಲ್ಲರೂ ಕೂಡ ಹೆದರಿ ಅಡಗಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಆದರೆ ನಮಗೆ ವಿಶ್ವಾಸ ಇದೆ, ರಾಮಾಯಣದಲ್ಲೂ ಕೂಡ ಗೆದ್ದದ್ದು ಧರ್ಮವೇ, ಮಹಾಭಾರತದಲ್ಲೂ ಕೂಡ ಗೆದ್ದದ್ದು ಧರ್ಮವೇ. ಈ ಕಲಿಯುಗದಲ್ಲಿ ಆಗಿದ್ದರೂ ಕೂಡ ಇಲ್ಲಿವರೆಗೆ ಧರ್ಮದ ಮೇಲೆ ಆಗಿರುವಂಥ ಆಕ್ರಮಣಗಳು, ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರನ್ನು ಒಬ್ಬ ಹಿಂದೂ ಭಯೋತ್ಪಾದಕಿಯಂತೆ ಚಿತ್ರಿಸಲಿಕ್ಕೆ ಪ್ರಯತ್ನ ಪಟ್ಟವರು ಸೋತರು. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರು ಯಾವುದೇ ತಪ್ಪನ್ನು ಮಾಡಲಿಲ್ಲ ಅಂತೇಳಿ ಆ ಕೋರ್ಟಿನಿಂದ ಆದೇಶ ಬರುವಂಥ ಸಂದರ್ಭದಲ್ಲಿ ಅವರು ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾದರೆ ಇಲ್ಲಿ ಧರ್ಮ ಸಂಸ್ಕಾರದಲ್ಲಿ ಜೋಡಿಸಿಕೊಂಡವರು
ಇರುವವರು ಒಂದು ವೇಳೆ ಅತ್ಯಂತ ಕಠೋರವಾಗಿ ಧರ್ಮದ ವಿಚಾರಗಳನ್ನು ಬೋಧಿಸಬಹುದು, ಆದರೆ ಅವ್ರು ಯಾವತ್ತೂ ಕೂಡ ಕಠೋರ ಹೃದಯಗಳಾಗುವುದಿಲ್ಲ. ಅವ್ರು ಯಾವತ್ತೂ ಕೂಡ ಕಠೋರವಾಗಿರತಕ್ಕಂಥ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಕಠೋರವಾಗಿರತಕ್ಕಂಥ ಸಂಸ್ಕಾರಹೀನವಾಗಿರತಕ್ಕಂಥ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಿದ್ದರೆ ಅದರ ಹಿಂದೆ ಒಂದು ದೊಡ್ಡ ಚಿಂತನೆ ಇರ್ತದೆ. ಬಂಧುಗಳೇ, ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದೆ. ನಮ್ಮ ದಂಪತಿಗಳು ಅವರ ಕೇವಲ ವಿಶ್ರಾಂತಿಗೋಸ್ಕರವಾಗಿ ಬಂದಿರುವಂಥ ಸಂದರ್ಭದಲ್ಲಿ ಹೆಂಡತಿಯ ಮುಂದೆಯೇ ಆ ಗಂಡನನ್ನು ನಿರ್ನಾಮ ಮಾಡಿ ನಿಮ್ಮ ಪ್ರಧಾನಮಂತ್ರಿಗಳಲ್ಲಿ ಇಂತ ಹೇಳಿದ ಮಾತನ್ನು ಹೇಳಿದವರ ಅಜೆಂಡಾ ಏನಿದೆಯೋ, ಉದ್ದೇಶ ಏನಿದೆಯೋ, ಅದೇ ಉದ್ದೇಶವನ್ನು ಇರಿಸಿಕೊಂಡಿರತಕ್ಕಂಥ ವ್ಯವಸ್ಥೆ ಇಲ್ಲಿಯೂ ಕೂಡ ನಡೀತಾ ಇದೆ. ನಮ್ಮ ಧರ್ಮಕ್ಷೇತ್ರಗಳನ್ನು ನಾಶ ಮಾಡಿ ನಾಳೆ ನಮ್ಮನ್ನು ಬೊಟ್ಟು ಮಾಡಿ ತೋರಿಸ್ತಾರೆ. ನಿಮ್ಮ ದೇವರ ಹತ್ರ ಹೋಗಿ ಹೇಳಿ ಎಂಬುದನ್ನು ಹೇಳ್ತಾರೆ. ನಾನು ಬಂದಿರುವಂಥದ್ದು ಕೇರಳದಿಂದ. ಕೇರಳ ರಾಜ್ಯದಲ್ಲಿ ನಾವು ಅನುಭವಿಸ್ತಾ ಇರತಕ್ಕಂಥ ನೋವು, ಆ ನೋವಿನ ವಿಚಾರವನ್ನು ತಮ್ಮ ಮುಂದೆ ಇಡಬೇಕು ಅಂತಾದರೆ ನನಗೆ 3 ದಿವಸ ಇದ್ದರೂ ಕೂಡ ಸಾಲದು. ನಮ್ಮ ತಾಯಂದಿರನ್ನು ರಕ್ಷಣೆ ಮಾಡೋದು, ನಮ್ಮ ಗೋವುಗಳನ್ನು ರಕ್ಷಣೆ ಮಾಡೋದು. ಶಬರಿಮಲೆಯ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಿದರು. ಶಬರಿಮಲೆಯಲ್ಲಿ ನಡೆದಿರತಕ್ಕಂಥದ್ದೇನು? ನಾಸ್ತಿಕವಾದವನ್ನು ಮುಂದಿಟ್ಟುಕೊಂಡು ಮುಂದುವರಿತಾ ಇರತಕ್ಕಂಥ ಒಂದು ಸರ್ಕಾರಕ್ಕೆ ಭಕ್ತರ ವಿಷಯದಲ್ಲಿ ಯಾಕೆ ಅವರು ತಲೆಯನ್ನು ಹಾಕಬೇಕು? ಕೇವಲ ಯಾವ ಸಂಸ್ಕಾರವೂ ಇಲ್ಲದೇ ಇರತಕ್ಕಂಥ 2 ಮಹಿಳೆಯರನ್ನು ಹಿಂದಿನ ಬಾಗಿಲಿನಿಂದ ಹತ್ತಿಸಿ ನಾವು ದೊಡ್ಡ ಸಾಧನೆಯನ್ನು ಮಾಡಿದೆವು ಅಂತ ಹೇಳುವಂಥ ಒಂದು ಪ್ರಚಾರವನ್ನು ಮಾಡಿದರು. ಇವತ್ತು ನಮ್ಮ ರಾಜ್ಯದಲ್ಲಿರತಕ್ಕಂಥ ಸರ್ಕಾರ ಮತ್ತೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೊರಟಿದೆ. ಯಾಕೆಂದರೆ ಹಿಂದೂ ಸಮಾಜವನ್ನು ತಮ್ಮ ಜೊತೆಯಲ್ಲಿ ಇರಿಸಿಕೊಳ್ಬೇಕು ಅಂತಾದರೆ ಧರ್ಮದ ಜೊತೆಯಲ್ಲಿ ಹೋಗಬೇಕು ಎಂಬುದು ಗೊತ್ತಿರುವ ಕಾರಣ ಅಯ್ಯಪ್ಪ ಭಕ್ತ ಸಂಗಮ ಎಂಬ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಸಂಯೋಜನೆ ಮಾಡ್ತಾ ಇದೆ. ಹಿಂದೂ ಸಂಘಟನೆಯ ನೇತಾರರು, ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂಥ ನೇತಾರರು ಕೂಡ ಹೇಳಿದ್ದಾರೆ. ನಾನು ಕೂಡ ಕಾಸರಗೋಡಿನಿಂದ ಹೇಳಿದ್ದೇನೆ, ನಾನು ಮತ್ತು ಕಾಸರಗೋಡಿನಲ್ಲಿ ಇರತಕ್ಕಂಥ ಸಂಘಟನೆಗೋಸ್ಕರವಾಗಿ ಈ ಜೀವನವನ್ನು ಮುಡಿಪಾಟಿಟ್ಟಿರುವಂಥ ಕಾರ್ಯಕರ್ತರಿದ್ದರೆ ಸರ್ಕಾರದ ಸಂಯೋಜನೆಯಲ್ಲಿ ಯಾವ ಪೊಲೀಸ್ ಇಲಾಖೆಯ ಸಂರಕ್ಷಣೆ ಇದ್ದರೂ ಕೂಡ ಅಯ್ಯಪ್ಪ ಭಕ್ತ ಸಂಗಮ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇವೆ. ಇಲ್ಲಿವರೆಗೆ ಆ ಮಾತನ್ನು ಉಳಿಸಿಕೊಂಡು ಬಂದಿದ್ದೇವೆ. ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿಯೂ ಕೂಡ ಒಂದು ಪ್ರತಿಭಟನಾ ಸಭೆಯನ್ನು ಸಂಯೋಜನೆ ಮಾಡಲಿಕ್ಕೆ ಪ್ರಯತ್ನ ಬರುವಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಹೋಗಿ ಹೇಳಿದಂಥ ಮಾತೊಂದೇ, ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಕಾಸರಗೋಡಿನವರು ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಒಂದು ವೇಳೆ ಕಾಸರಗೋಡಿನಲ್ಲಿ ಆ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ನೀವು ಅವಕಾಶವನ್ನು ಮಾಡಿಕೊಟ್ರಿ ಅಂತಾದರೆ ನಾವು ಕೇರಳದಲ್ಲಿ ಸಹಿಸಿಕೊಂಡು ಬಂದಿರುವಂಥ ನೋವುಗಳೇನೆಂಬುದು ತಮಗೆಲ್ಲ ಗೊತ್ತಿದೆ. ಆ ನೋವಿನ ವಿರುದ್ಧ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ನಾವು ಕೂಡ ಪ್ರತಿಭಟನೆಯನ್ನು ಮಾಡಬೇಕಾದೀತು ಅಂತ ಹೇಳುವ ಮಾತು ಹೇಳಿದ ಕೂಡಲೇ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಕಾರ್ಯಕ್ರಮವನ್ನು ನಿಲ್ಲಿಸಿಬಿಟ್ರು. ಆದ ಕಾರಣ ಇವತ್ತು ಈ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಇರತಕ್ಕಂಥ ಯಾವ ಒಂದು ವೈರಸ್ ಇದೆಯೋ, ಕೊರೋನಾ ವೈರಸ್ನಂತೆ ಇರುವಂಥ ವೈರಸ್ ನಮ್ಮ ಕಾಸರಗೋಡು ಜಿಲ್ಲೆಗೆ ಪ್ರವೇಶಿಸಿಲ್ಲ. ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಅಪಪ್ರಚಾರದಿಂದ ಪ್ರತಿಯೊಬ್ಬರೂ ಕೂಡ ಹಾಗೆಯೋ ಹಾಗೆ ಅಂತ ಪ್ರಶ್ನಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆಯಲ್ಲ ಹೀಗೆ ಅಂತ ಹೇಳಬೇಕು ಅಂತಾದರೆ ಈ ರೀತಿ ಅಲ್ಲಲ್ಲಿ ಜನಾಂದೋಲನ ನಡೀಬೇಕು. ತನ್ಮೂಲಕವಾಗಿ ನಮ್ಮ ಧರ್ಮ ಕ್ಷೇತ್ರಗಳನ್ನು, ನಮ್ಮ ಧರ್ಮ ಗುರುಗಳನ್ನು, ನಮ್ಮ ಧಾರ್ಮಿಕ ನೇತಾರರನ್ನು, ನಮ್ಮ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿರತಕ್ಕಂಥ ಸಾಮಾಜಿಕ ನೇತಾರರನ್ನು ಮುಟ್ಲಿಕ್ಕೆ ಬಂದರೆ ಅದಕ್ಕೆ ವಿರುದ್ಧವಾಗಿ ನಾವೇನು ಮಾಡಬೇಕೋ ಅದನ್ನು ಮಾಡಿಯೇವು. ನಮಗೆ ಮಾತಿನಲ್ಲಿಯೂ ಗೊತ್ತಿದೆ, ಕೃತಿಯಲ್ಲಿಯೂ ಗೊತ್ತಿದೆ ಎಂಬುದನ್ನು ಸಾರಿ ಹೇಳಬೇಕಾದಂಥ ಅನಿವಾರ್ಯತೆಯ ಕಾಲದಲ್ಲಿ ನಾವಿದ್ದೇವೆ. ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ಜನಿಸಿರತಕ್ಕಂಥ ಒಬ್ಬಾಕೆ ತಾಯಿ ನಮ್ಮ ಸಂಘಟನೆಯ ನೇತೃತ್ವವನ್ನು ವಹಿಸಿರುವವರು. ಆ ತಾಯಿಯ ಕುಟುಂಬಿಕರು ಅನುಭವಿಸಿದಂಥ ಹಿಂಸೆಯಿಂದ ಇವತ್ತು ಇಲ್ಲಿ ನಡೀತಾ ಇರುವಂಥ ಘಟನೆಗಳಲ್ಲಿ ಅದರ ಚಿತ್ರೀಕರಣ ಬೇರೆ ರೀತಿಯಲ್ಲಿ ಬರುವ ಕಾರಣ ಮಲಪ್ಪುರಂನಲ್ಲಿ ನಡೆದಂಥ ಹಿಂದೂಗಳ ಮೇಲೆ ನಡೆದಂಥ ದಾಳಿಯನ್ನು ಸ್ವಾತಂತ್ರ್ಯ ಸಂಗ್ರಾಮವಾಗಿ ಪರಿವರ್ತನೆ ಮಾಡಿ ಇವತ್ತು ಕಲಿತಾ ಇರುವಂಥ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಅದನ್ನು ಮಾಪಿಳ್ಳಾದಂಗೆ ಅಂತ ಬೋಧಿಸಿಕೊಡುವಂಥ ದುಷ್ಪ್ರಯತ್ನಗಳಲ್ಲಿ ನಡೀತಾ ಇದೆ. ಆದರೆ ತನ್ನ ಕುಟುಂಬ ಸದಸ್ಯರನ್ನೆಲ್ಲರನ್ನೂ ಕೂಡ ಅಂತಹ ಅನಾಹುತದಿಂದ ಕಳ್ಕೊಂಡಿರತಕ್ಕಂಥ ತಾಯಿ ತೀರ್ಮಾನ ಮಾಡಿದರು, ನನ್ನ ಜೀವನ ಏನಿದ್ರೂ ಕೂಡ ಹಿಂದೂಗಳನ್ನು ಒಗ್ಗೂಡಿಸಲಿಕ್ಕೋಸ್ಕರವಾಗಿ, ಹಿಂದೂಗಳ ನೋವಿನ ಧ್ವನಿಯಾಗಲಿಕ್ಕೋಸ್ಕರವಾಗಿ, ಸಂಘಟನೆಯನ್ನು ಬಲಪಡಿಸಲಿಕ್ಕೋಸ್ಕರವಾಗಿ ಅಂತ ಅವರು ಆ ಹಿಂದೂ ಐಕ್ಯವೇದಿಯ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡರು. ಮಲಪ್ಪುರಂ ಜಿಲ್ಲೆಯಲ್ಲಿ ಜೀವಿಸ್ತಾ ಇದ್ದರೂ ಕೂಡ ಆ ತಾಯಿ ಪ್ರತಿಯೊಂದು
ವೇದಿಕೆಯಲ್ಲಿ ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಇವತ್ತಿಗೂ ಕೂಡ ನನಗೆ ನೆನಪಾಗ್ತಾ ಇದೆ. ಆ ಮಾತನ್ನು ನಾನು ಇಲ್ಲಿ ಕೂಡ ಉಚ್ಚರಿಸ್ತಾ ಇದ್ದೇನೆ. ಈ ದೇಶದಲ್ಲಿ ಒಟ್ಟು 83 ಶತಮಾನ ಹಿಂದೂಗಳು ನಾವಿದ್ದೇವೆ. ಇಲ್ಲಿ ಇರುವಂಥದ್ದು ಕೇವಲ 17 ಶತಮಾನ ಅಲ್ಪಸಂಖ್ಯಾತರು ಮಾತ್ರ. ಆ 17 ಶತಮಾನ ಅಲ್ಪಸಂಖ್ಯಾತರಲ್ಲಿ ಒಂದು 6 ಶತಮಾನ ಮಾತ್ರ ಈ ರೀತಿಯ ಕೆಟ್ಟ ಚಿಂತನೆ ಇರುವಂಥ, ಯಾವ ಪೈಶಾಚಿಕವಾಗಿರತಕ್ಕಂಥ ಚಿಂತನೆಯುಳ್ಳಂಥ ಭಯೋತ್ಪಾದಕರಿದ್ದಾರೆ. ಕೇವಲ ಈ 83 ಶತಮಾನ ಹಿಂದೂಗಳು ಜೊತೆಗೂಡಿ ಮೂತ್ರ ಮಾಡಿದರೆ ಸಾಕು, ಆ ಮೂತ್ರದ ರಭಸಕ್ಕೆ ಕೊಚ್ಚಿ ಹೋಗುವಷ್ಟು ಮಾತ್ರ ಆ ದುಷ್ಟರಿರುವಂಥ ಸಂದರ್ಭದಲ್ಲಿ ನೀವು ಯಾಕೆ ಹೆದರ್ತಾ ಇದ್ದೀರಿ? ಎಲ್ಲರೂ ಕೂಡ ಎದ್ದು ನಿಲ್ಲಿ. ಧರ್ಮದ ಮೇಲೆ ಆಕ್ರಮಣ ಆಗುವಂಥ ಸಂದರ್ಭದಲ್ಲಿ ಧೈರ್ಯದಿಂದ ಮಾತನಾಡಿ. ನಾಳೆ ಸಾಯ್ತೇವೆ ಅಂತ ಹೇಳುವಂಥ ಹೆದರಿಕೆ ಬೇಡ. ನಾಳೆ ಸಾಯ್ತೇವೆ ಅಂತ ಹೇಳುವ ಹೆದರಿಕೆಯೊಂದಿಗೆ ಮಾತನಾಡದೆ ಕುಳಿತವರೇ ಸತ್ತದ್ದು ವಿನಃ ಸಾವಿನ ಅಂಜಿಕೆ ಇಲ್ಲದೆ ಧರ್ಮದ ಸಂರಕ್ಷಣೆಗೋಸ್ಕರವಾಗಿ ತೊಡಗಿಸಿಕೊಂಡಿರತಕ್ಕಂಥ ನನ್ನ ಹಾಗೆ ಇರುವಂಥ ಅನೇಕ ಹಿಂದೂ ಸಮಾಜ ನೇತಾರರು ಇವತ್ತಿಗೂ ಕೂಡ ಜೀವಂತವಾಗಿ ಅದೇ ಗಟ್ಟಿಯಾಗಿರುವಂಥ ಶಬ್ದದಲ್ಲಿ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಧರ್ಮೋ ರಕ್ಷತಿ ರಕ್ಷಿತ ಎಂಬ ವಚನ ಸತ್ಯ. ಯಾರು ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಮುಂದಡಿ ಇಡ್ತಾರೋ ಅವರ ರೋಮವನ್ನು ಅಲುಗಾಡಿಸಲಿಕ್ಕೂ ಕೂಡ ಇಲ್ಲಿರುವಂಥ ದುಷ್ಟಶಕ್ತಿಗಳಿಗೆ ಸಾಧ್ಯ ಇಲ್ಲ ಎಂಬುದನ್ನು ನೆನಪಿಸಿಕೊಳ್ಳಬೇಕು. ಆದ್ದರಿಂದ ಇವತ್ತು ನಮ್ಮೆಲ್ಲರ ಸಂಕಲ್ಪ, ನಮ್ಮೆಲ್ಲರ ಘೋಷಣೆ, ನಮ್ಮೆಲ್ಲರ ಕರೆ ಒಂದೇ. ನಮಗೆ ಯಾರ ಮೇಲೆಯೂ ಕೂಡ ವಿಶ್ವಾಸ ಇಲ್ಲ. ಇವತ್ತು ಕ್ಷೇತ್ರದ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಯಾವೊಂದು ಆಕ್ರಮಣ ಇದೆಯೋ ಆ ಆಕ್ರಮಣದ ಹಿಂದೆ ಪಹಲ್ಗಾಮ್ನಲ್ಲಿ ಕೈಯಲ್ಲಿ ಕೋವಿಯನ್ನು ಹಿಡಿದು ಮಾಡಿದಂಥ ಭಯೋತ್ಪಾದಕರ ದಾಳಿಯ ಹಿಂದಿರುವಂಥ ಚಿಂತನೆ ಏನೋ ಅದೇ ಚಿಂತನೆಯೊಂದಿಗೆ ಈ ಕ್ಷೇತ್ರದ ಮೇಲೆ ಆಕ್ರಮಣ ನಡೀತಾ ಇರುವ ಕಾರಣ ಇದರ ಸತ್ಯ ಹೊರಗೆ ಬರಬೇಕು ಅಂತ ಆದರೆ, ಇದರ ಹಿಂದೆ ಇರುವಂಥ ದುಷ್ಟಶಕ್ತಿಗಳ ಜಾತಕ ಹೊರಗೆ ಬರಬೇಕು ಅಂತ ಆದರೆ ಈ ಕೇಸು NIAಗೆ ಹಸ್ತಾಂತರ ಆಗಬೇಕು. ಆ NIAಗೆ ಹಸ್ತಾಂತರ ಆಗುವಲ್ಲಿವರೆಗೆ ಹಿಂದೂ ಸಮಾಜ ಯಾವತ್ತೂ ಕೂಡ ಆ ದೇವರಿಗೆ ಜಯಕಾರವನ್ನು ಕೂಗಿಕೊಂಡು ಮುಂದುವರಿಯುತ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಈ ರೀತಿ ಅಲ್ಲಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸಿಕೊಂಡು ಭವಿಷ್ಯತ್ತಿನಲ್ಲಿ ನಮ್ಮ ಧರ್ಮಕ್ಷೇತ್ರಗಳ, ನಮ್ಮ ಧರ್ಮಗುರುಗಳ, ನಮ್ಮ ತಾಯಂದಿರ, ನಮ್ಮ ಗೋವುಗಳ, ನಮ್ಮ ಸಂಸ್ಕಾರದ, ನಮ್ಮ ಸಂಪ್ರದಾಯದ ಸಂರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯೋಣ. ಅದಕ್ಕೆ ದೇವರ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ